ನಮಸ್ಕಾರ. ಕಲ್ಪನೆ ಮಾಡ್ಕೊಳ್ಳಿ, ಒಬ್ಬ ಗಂಡ ತನ್ನ ಹೆಂಡ್ತಿನ್ ಬಿಟ್ಟು ಹೋಗ್ತಾನೆ. ಆದ್ರೆ ಅವಳಿಗೆ 5 ಬಿಲಿಯನ್ ಅಂದ್ರೆ ಬರೋಬ್ಬರಿ 5 ಶತಕೋಟಿ ಮೌಲ್ಯದ ಆಸ್ತಿ ಇದೆ ಅನ್ನೋ ದೊಡ್ಡ ಸೀಕ್ರೆಟ್ ಅವನಿಗೆ ಗೊತ್ತೇ ಇರೋದಿಲ್ಲ. ಎಂಥ ಆಘಾತಕಾರಿ ವಿಷಯ ಅಲ್ವಾ? ಇದು ಕೇವಲ ಹಣದ ಕಥೆ ಅಲ್ಲ, ಬದಲಾಗಿ ಮನುಷ್ಯನ ದುರಾಸೆ ಮತ್ತು ವಿಶ್ವಾಸದ್ರೋಹ ನಮಗೆ ಕಲಿಸುವ ಅತಿ ದೊಡ್ಡ ಪಾಠ. ಸರಿ, ಈ ಅದ್ಭುತವಾದ ವಿಶ್ಲೇಷಣೆಗೆ ನೇರವಾಗಿ ಧುಮ್ಕೋಣ. ಕಥೆಯ ಮೂಲದಲ್ಲಿ ಬರುವ ಈ ವಾಕ್ಯವನ್ನು ಒಮ್ಮೆ ಗಮನಿಸಿ. ನನ್ನ 5 ಶತಕೋಟಿ ಆಸ್ತಿಯ ಅರಿವಿಲ್ಲದೆ ನನ್ನ ಪತಿ ನನ್ನನ್ನು ಬಿಟ್ಟು ಹೋದಾಗ. ನಿಜಕ್ಕೂ ಇಡೀ ಕಥೆಯ ಸಸ್ಪೆನ್ಸ್ ಇರೋದೇ ಇಲ್ಲಿ. ಒಂದು ರೋಚಕವಾದ ನೈಜ ಪ್ರೇರಿತ ಕಥೆಯ ಮೂಲಕ ದುರಾಸೆ ಹೇಗೆ ಒಬ್ಬ ಮನುಷ್ಯನ ಸ್ವಂತ ವಿನಾಶಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ನಾವಿಂದು ಹಂತ ಹಂತವಾಗಿ ನೋಡಲಿದ್ದೇವೆ. ಕಥೆಯ ಆರಂಭದಲ್ಲಿ ನಾವು ಅನ್ವಿತಾ ಎಂಬ ನಾಯಕಿಯನ್ನ ಭೇಟಿಯಾಗ್ತೀವಿ. ನೋಡಿ, ಈಕೆ ಸಾಮಾನ್ಯ ಹುಡುಗಿಯಲ್ಲ, ಬದಲಾಗಿ ಒಬ್ಬ ಪ್ರಭಾವಿ ಬಿಲಿಯನೇರ್ ಉದ್ಯಮಿಯ ಮಗಳು. ಆದ್ರೆ ಅನ್ವಿತಾಳಿಗ ತನ್ನ ಅಪ್ಪನ ಹೆಸರಿನ ನೆರಳಲ್ಲಿ ಬದುಕೋಕೆ ಇಷ್ಟ ಇರಲಿಲ್ಲ. ತಾನು ಯಾರು ಅನ್ನೋದನ್ನ ಸ್ವಂತವಾಗಿ ಪ್ರೂವ್ ಮಾಡಬೇಕು ಅನ್ನೋ ಹಠ ಅವಳಲ್ಲಿತ್ತು. ಅದಕ್ಕಾಗಿಯೇ ತನ್ನೆಲ್ಲ ಐಷಾರಾಮಿ ಜೀವನವನ್ನು ಬಿಟ್ಟು ಸ್ವಾವಲಂಬಿಯಾಗಿ ಬದುಕಲು ಅವಳು ಹೊಸ ನಗರಕ್ಕೆ ಬರ್ತಾಳೆ. ಇಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಕಾಂಟ್ರಾಸ್ಟ್ ನೋಡ್ಬೋದು. ಒಂದೆಡೆ ಅವಳ ಅಸಲಿ ವಾಸ್ತವ, ಅವಳು ಅಪಾರ ಸಂಪತ್ತಿನ ಒಡತಿ. ಆದರೆ ಜಗತ್ತಿಗೆ ಕಾಣುವುದು ಅವಳ ಇನ್ನೊಂದು ಸ್ವರೂಪ, ಅಂದ್ರೆ ಬದುಕು ಕಟ್ಟಿಕೊಳ್ಳಲು ಬಂದ ಒಬ್ಬ ಸಾಮಾನ್ಯ ಕೆಲಸಗಾರ್ತಿ. ತನ್ನ ತಂದೆಯ ಯಾವುದೇ ಪ್ರಭಾವ ಬಳಸದೆ ಸ್ವಂತ ಪರಿಶ್ರಮದಿಂದಲೇ ಎಲ್ಲವನ್ನೂ ಸಾಧಿಸಬೇಕು ಅನ್ನೋ ಅವಳ ದೃಢ ನಿರ್ಧಾರ ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಹೀಗೆ ಸಾಮಾನ್ಯ ಜೀವನ ನಡೆಸ್ತಾ ಇರುವಾಗ ಅವಳಿಗೆ ಲಕ್ಷ್ಮಣ್ ಅನ್ನೋ ಸಹೋದ್ಯೋಗಿ ಪರಿಚಯ ಆಗ್ತಾನೆ. ವಿಪರ್ಯಾಸ ಅಂದ್ರೆ ಅವಳು ಕೆಲಸ ಮಾಡ್ತಾ ಇದ್ದದ್ದು ಸ್ವತಃ ಅವಳ ತಂದೆಯ ಒಡೆತನದ ಕಂಪನಿಯಲ್ಲೇ. ಲಕ್ಷ್ಮಣ್ ಮೇಲ್ನೋಟಕ್ಕೆ ಬಹಳ ಒಳ್ಳೆಯವನಂತೆ ಕಾಣ್ತಾನೆ. ತನ್ನ ಅಸಲಿ ಸಂಪತ್ತಿನ ಬಗ್ಗೆ ಲಕ್ಷ್ಮಣ್ಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಆತ ತೋರಿಸ್ತಿರೋ ಪ್ರೀತಿ 100ಕ್ಕೆ 100 ನಿಜ ಅಂತ ಅನ್ವಿತಾ ಸಂಪೂರ್ಣವಾಗಿ ನಂಬ್ತಾಳೆ. ಆ ನಂಬಿಕೆ ಮೇಲೆಯೇ ಅವಳು ತನ್ನ ಅಸಲಿ ಗುರುತನ್ನು ಮುಚ್ಚಿಟ್ಟು ಅವನನ್ನ ಮದುವೆ ಆಗ್ತಾಳೆ. ಆದ್ರೆ ಅಸಲಿ ಆಟ ಶುರುವಾಗೋದೇ ಇಲ್ಲಿ. ದಿನ ಕಳೆದಂತೆ ಲಕ್ಷ್ಮಣನ ನಿಜವಾದ ಬಣ್ಣ ಬಯಲಾಗೋಕ್ ಶುರುವಾಗತ್ತೆ. ಅವನಲ್ಲಿರುವ ದುರಾಸೆ, ಅಧಿಕಾರದ ದಾಹ ಅವನನ್ನು ಸಂಪೂರ್ಣವಾಗಿ ಭ್ರಷ್ಟನನ್ನಾಗಿ ಮಾಡುತ್ತೆ. ಆತನಿಗೆ ಅದೇ ಕಂಪನಿಯ ಅಧ್ಯಕ್ಷನ ಮಗಳ ಜೊತೆ ಕನೆಕ್ಷನ್ ಬೆಳೆಯುತ್ತೆ. ಇತ್ತ ತನ್ನ ಹೆಂಡತಿ ಅನ್ವಿತಾಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲು ಶುರು ಮಾಡ್ತಾನೆ. ಇವನ ದುರಾಸೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಲಕ್ಷ್ಮಣನ ಈ ಮಾತುಗಳೇ ಸಾಕ್ಷಿ. ಆತ ಕಂಪನಿಯ ಅಧ್ಯಕ್ಷನ ಮಗಳ ಬಳಿ ಹೀಗೆ ಹೇಳ್ತಾನೆ: ಅನ್ವಿತಾ ಒಬ್ಬ ಬಡ ಹುಡುಗಿ, ಅವಳಿಗೆ ನನ್ನ ಜೀವನದಲ್ಲಿ ಜಾಗವಿಲ್ಲ. ನಿನ್ನನ್ನು ಮದುವೆ ಆದರೆ ನಾನು ಈ ಕಂಪನಿಗೆ ಮಾಲೀಕನಾಗಬಹುದು. ನೋಡಿ, ಇದು ಅವನ ವಿಶ್ವಾಸದ್ರೋಹದ ಪರಾಕಾಷ್ಠೆ. ಪ್ರೀತಿಗಿಂತ ಅಧಿಕಾರ ಮತ್ತು ಹಣದ ಮೇಲಿನ ವ್ಯಾಮೋಹ ಅವನ ಕಣ್ಣುಗಳನ್ನು ಸಂಪೂರ್ಣವಾಗಿ ಕುರುಡು ಮಾಡಿತ್ತು. ಈ ದುರಾಸೆ ಕೊನೆಗೊಂದಿನ ದೊಡ್ಡ ಮಟ್ಟದ ಹೈಡ್ರಾಮಾಗೆ ಕಾರಣ ಆಗುತ್ತೆ. ಕಂಪನಿಯ ಒಂದು ದೊಡ್ಡ ಪಾರ್ಟಿ ನಡೀತಾ ಇರುತ್ತೆ. ಅಲ್ಲಿ ಲಕ್ಷ್ಮಣ್ ತನ್ನ ಹೆಂಡತಿಯಾದ ಅನ್ವಿತಾಳನ್ನು ಸಾರ್ವಜನಿಕವಾಗಿ ಅತ್ಯಂತ ಕೀಳಾಗಿ ನಡೆಸ್ಕೊಳ್ತಾನೆ. ಇದು ಕಥೆಯ ಅತ್ಯಂತ ಉದ್ವಿಗ್ನ ಕ್ಷಣ. ಅಧಿಕಾರದ ಅಮಲಿನಲ್ಲಿರುವ ಲಕ್ಷ್ಮಣ್ ತನ್ನನ್ನು ತಾನು ಸಂಪೂರ್ಣವಾಗಿ ಮರೆತುಬಿಟ್ಟಿರ್ತಾನೆ. ಅಲ್ಲಿ ಘಟನೆಗಳು ಎಷ್ಟೋ ವೇಗವರ್ರಿ ನಡೀತು ಅಂದ್ರೆ ಜಸ್ಟ್ ಕ್ಷಣಗಳ ಹಿಂದಷ್ಟೇ ಲಕ್ಷ್ಮಣ್ ಪ್ರೆಸಿಡೆಂಟ್ ಮಗಳನ್ನು ತನ್ನ ಭಾವಿ ಪತ್ನಿ ಅಂತ ಎಲ್ಲರ ಮುಂದೆನೂ ಪರಿಚಯಿಸ್ತಾನೆ. ತಕ್ಷಣವೇ ಅನ್ವಿತಾಳ ಕಡೆ ತಿರುಗಿ, ನೀನು ಈ ಕಂಪನಿಯಲ್ಲಿ ಕೆಲಸ ಮಾಡಲು ಲಾಯಕ್ಕಿಲ್ಲ ಅಂತ ಹೀಯಾಳಿಸ್ತಾನೆ. ಸೆಕೆಂಡ್ಗಳ ಅಂತರದಲ್ಲಿ ಅಹಂಕಾರದಿಂದ ಮೆರೆಯುತ್ತಿರುವ ಕಂಪನಿಯ ಅಧ್ಯಕ್ಷನು ಅನ್ವಿತಾಳನ್ನು ಹೊರಹಾಕುವಂತೆ ಆದೇಶಿಸ್ತಾನೆ. ಇಲ್ಲಿ ನೋಡಿ, ಲಕ್ಷ್ಮಣ್ ಅವಳನ್ನು ಸಾರ್ವಜನಿಕವಾಗಿ ರಿಜೆಕ್ಟ್ ಮಾಡ್ತಾನೆ. ಅಷ್ಟೇ ಅಲ್ಲ, ಅಧ್ಯಕ್ಷನು ಅನ್ವಿತಾಳನ್ನು ಭಿಕ್ಷುಕಿ ಅಂತ ಕರೆದು ಅಪಮಾನಿಸ್ತಾನೆ. ಈ ಭಿಕ್ಷುಕಿ ಅನ್ನೋ ಪದವೇ ಮುಂದೆ ಬರಲಿರುವ ಬೃಹತ್ ಪ್ರತ್ಯುತ್ತರಕ್ಕೆ, ಅಂದ್ರೆ ದೊಡ್ಡ ಮಟ್ಟದ ಕರ್ಮದ ತಿರುಗುಬಾಣಕ್ಕೆ ವೇದಿಕೆಯನ್ನು ಸಿದ್ಧಪಡಿಸುತ್ತೆ. ಅಹಂಕಾರ ಮನುಷ್ಯನನ್ನು ಎಷ್ಟು ಕ್ರೂರವಾಗಿ ಮಾಡಬಲ್ಲದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಆದ್ರೆ ಅವರು ಅವಮಾನ ಮಾಡಿದ್ರು ಅಂತ ಕಥೆ ಅಲ್ಲಿಗೆ ಮುಗಿಯಲ್ಲ. ಅನ್ವಿತಾ ಈ ತೀವ್ರ ಅವಮಾನದ ನಂತರ ತನ್ನ ತಂದೆ ಅಂದ್ರೆ ಆ ಪ್ರಭಾವಿ ಬಿಲಿಯನೇರ್ ರಾಜೇಂದ್ರನ್ಗೆ ಕಾಲ್ ಮಾಡ್ತಾಳೆ. ಮರುದಿನವೇ ಆಕೆ ತಂದೆ ಒಂದು ಅಚ್ಚರಿಯ ರೂಪದಲ್ಲಿ ಕಂಪನಿಗೆ ಎಂಟ್ರಿ ಕೊಡ್ತಾರೆ. ಇದೊಂದು ಅತ್ಯಂತ ಪಕ್ಕಾ ಲೆಕ್ಕಾಚಾರದ ನಡೆಯಾಗಿತ್ತು. ರಾಜೇಂದ್ರ ಅವರು ನ್ಯಾಯ ಒದಗಿಸುವ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಮಾಸ್. ಫಸ್ಟು ಅವರೊಬ್ಬ ಸಾಧಾರಣ ಕೆಲಸಗಾರನಂತೆ ವೇಷ ಮರೆಸ್ಕೊಂಡು ಬರ್ತಾರೆ. ಆಮೇಲೆ ಅಲ್ಲಿ ನಡೀತಿರುವ ಅನ್ಯಾಯವನ್ನು ಸ್ವತಃ ತಮ್ಮ ಕಣ್ಣುಗಳಿಂದಲೇ ನೋಡ್ತಾರೆ. 3ನೇ ಹಂತದಲ್ಲಿ ತಮ್ಮ ಅಸಲಿ ಗುರುತನ್ನು ರಿವೀಲ್ ಮಾಡ್ತಾರೆ ಮತ್ತು ಕೊನೆಯದಾಗಿ ತಪ್ಪಿತಸ್ಥರನ್ನು ಸ್ಪಾಟ್ನಲ್ಲೇ ಕೆಲಸದಿಂದ ವಜಾಗೊಳಿಸ್ತಾರೆ. ಎಷ್ಟೊಂದು ಸ್ಯಾಟಿಸ್ಫೈಯಿಂಗ್ ಕ್ಷಣ ಅಲ್ವಾ ಇದು? ಅವರ ಆ ಸಿಡಿಲಿನಂತಹ ಮಾತುಗಳು ಹೇಗಿತ್ತು ಗೊತ್ತಾ? ನಿಲ್ಲಿಸಿ, ಈ ಕಂಪನಿಯ ನಿಜವಾದ ಮಾಲೀಕ ನಾನು. ನನ್ನ ಮಗಳನ್ನ ಅವಮಾನಿಸಿದ ನಿಮ್ಮನ್ನು ಕ್ಷಮಿಸಲ್ಲ. ನೀವೆಲ್ಲರೂ ಈಗಲೇ ಕೆಲಸದಿಂದ ವಜಾ ಆಗಿದ್ದೀರಿ.
ಈ ಒಂದೇ ಒಂದು ಘೋಷಣೆ ಲಕ್ಷ್ಮಣ್ ಮತ್ತು ಆ ಅಧ್ಯಕ್ಷನ ಅಹಂಕಾರದ ಕೋಟೆಯನ್ನ ಕ್ಷಣ ಮಾತ್ರದಲ್ಲಿ ಧೂಳಿಪಟ ಮಾಡುತ್ತೆ. ಅವರ ದುರಾಸೆಯ ಓಟ ಕಂಪ್ಲೀಟಾಗಿ ಅಲ್ಲಿಗೆ ಅಂತ್ಯವಾಗುತ್ತೆ. ಇದಾದ್ಮೇಲೆ ನ್ಯಾಯದ ತಕ್ಕಡಿಮಟ್ಟೆ ಬ್ಯಾಲೆನ್ಸ್ ಆಗುತ್ತೆ. ಇದರಿಂದ ನಮ್ಗೆ ಅರ್ಥ ಆಗೋದಿಷ್ಟೇ, ಕೇವಲ ಸಂಪತ್ತು ಮತ್ತು ಅಧಿಕಾರ ಎಂದಿಗೂ ಒಬ್ಬ ಮನುಷ್ಯನ ನಿಜವಾದ ಬೆಲೆಯನ್ನ ನಿರ್ಧರಿಸಲ್ಲ. ಹಣಕ್ಕಿಂತ ಗುಣ ದೊಡ್ಡದು ಅನ್ನೋದು ಇಲ್ಲಿ ಪ್ರೂವ್ ಆಗುತ್ತೆ. ದುರಾಸೆಯಿಂದ ತಾತ್ಕಾಲಿಕ ಜಯ ಸಿಗ್ಬೋದೇ ಹೊರತು ಶಾಶ್ವತವಾದ ನೆಮ್ಮದಿ ಖಂಡಿತ ಸಿಗಲ್ಲ. ಈ ಬಿಫೋರ್ ಅಂಡ್ ಆಫ್ಟರ್ ಸೀನ್ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ. ಸತ್ಯ ಬಯಲಾಗೋ ಮುನ್ನ ಲಕ್ಷ್ಮಣ್ ಕಂಪನಿಯ ಮಾಲೀಕನಾಗೋ ಕನಸು ಕಾಣ್ತಿದ್ದ. ಆದ್ರೆ ಆಮೇಲೆ ಏನಾಯ್ತು? ಆತ ಕೆಲಸವೂ ಇಲ್ಲದೆ ಬೀದಿಗೆ ಬೀಳ್ತಾನೆ. ಅದೇ ರೀತಿ ಮೊದಲು ಅವಮಾನಕ್ಕೆ ಒಳಗಾಗಿದ್ದ ಸಾಮಾನ್ಯ ಕೆಲಸಗಾರ್ತಿ ಅನ್ವಿತಾ ಈಗ ಅದೇ ಕಂಪನಿಯ ಹೊಸ ಸಿಇಒ ಆಗಿ ಸರ್ವಾಧಿಕಾರದೊಂದಿಗೆ ಹೊರಹೊಮ್ಮುತ್ತಾಳೆ. ಯಾವ ಅಧಿಕಾರಕ್ಕಾಗಿ ಲಕ್ಷ್ಮಣ್ ದ್ರೋಹ ಬಗೆದನೋ ಆ ಅಧಿಕಾರ ಈಗ ಅವನು ಮೋಸ ಮಾಡಿದ ಮಹಿಳೆಯ ಕೈಯಲ್ಲೇ ಇದೆ. ಎಂಥ ಅದ್ಭುತವಾದ ವಿಪರ್ಯಾಸ ಅಲ್ವಾ? ಈ ವಿಶ್ಲೇಷಣೆ ಮುಗಿಸೋಕು ಮುಂಚೆ ನಿಮಗೊಂದು ಪ್ರಶ್ನೆ. ಸಂಪತ್ತಿನ ಮೇಲಿನ ಕುರುಡು ದುರಾಸೆಯಿಂದಾಗಿ ಒಬ್ಬ ವ್ಯಕ್ತಿಯ ನಿಜವಾದ ಮೌಲ್ಯವನ್ನ ಮರೆತು ಬಿಡುವುದು ಸರಿಯೇ? ಹಣಕ್ಕಾಗಿ ಮಾನವೀಯತೆ, ಪ್ರೀತಿ ಮತ್ತು ಪ್ರಾಮಾಣಿಕತೆಯನ್ನ ಬಲಿಕೊಡುವರ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಈ ಕಥೆ ನಮಗೆ ಬಹಳ ಎಚ್ಚರಿಕೆಯಿಂದ ನೆನಪಿಸುತ್ತೆ. ಈ ಪ್ರಶ್ನೆಯ ಬಗ್ಗೆ ನಾವೆಲ್ಲರೂ ಆಳವಾಗಿ ಯೋಚನೆ ಮಾಡಬೇಕು. ಈ ಪಾಠವನ್ನ ಎಂದಿಗೂ ಮರೆಯದಿರೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.